ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಒಂದು ಪ್ರಮುಖ ಬೆಳವಣಿಗೆ ಭಾರತದ ಜವಳಿ ಉದ್ಯಮದಲ್ಲಿ, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಂಚಲನವನ್ನ ಮೂಡಿಸಿದೆ. ಅಮೆರಿಕ ಮತ್ತು ಬಾಂಗ್ಲಾದೇಶದ ನಡುವೆ ಒಂದು ಹೊಸ ಹಾಗೂ ಮಹತ್ವದ ವ್ಯಾಪಾರ ಒಪ್ಪಂದ, ಟ್ರೇಡ್ ಡೀಲ್ ನಡೆದಿದೆ. ಅಷ್ಟಕ್ಕೂ ಏನಿದು ಒಪ್ಪಂದ? ಬಾಂಗ್ಲಾದೇಶಕ್ಕೆ ಅಮೆರಿಕ ನೀಡಿದ ಆ ಬಂಪರ್ ಆಫರ್ ಏನು? ಭಾರತಕ್ಕೆ ಇನ್ನೂ 18% ಸುಂಕವನ್ನ ವಿಧಿಸಿದರೆ ಬಾಂಗ್ಲಾದೇಶಕ್ಕೆ ಝೀರೋ ಟ್ಯಾರಿಫ್ ಅಥವಾ ಶೂನ್ಯ ಸುಂಕ ನೀಡಲು ಅಮೆರಿಕ ಒಪ್ಪಿಕೊಂಡಿದ್ದೇಕೆ? ಇದರ ಹಿಂದೆ ಅಮೆರಿಕದ ದೊಡ್ಡ ರಾಜಕೀಯ ಮತ್ತು ಆರ್ಥಿಕ ಲಾಭದ ಲೆಕ್ಕಾಚಾರವೇನಿದೆ? ಈ ಎಲ್ಲ ವಿಷಯಗಳನ್ನ ಇಂದಿನ ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಈ ವಿಷಯದ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಬಟ್ಟೆಗಳನ್ನ ವಿದೇಶಕ್ಕೆ ಮಾರಾಟ ಮಾಡುವ ವಿಚಾರದಲ್ಲಿ ಬಾಂಗ್ಲಾದೇಶವು ಭಾರತಕ್ಕಿಂತ ಮುಂದಿದೆ. ಚೀನಾ, ವಿಯೆಟ್ನಾಂ ಮತ್ತು ಬಾಂಗ್ಲಾದೇಶಗಳು ಅಗ್ರಸ್ಥಾನದಲ್ಲಿವೆ, ಆದರೆ ಭಾರತ 45ನೇ ರ್ಯಾಂಕಿನ ಆಸುಪಾಸಿನಲ್ಲಿದೆ. ಇತ್ತೀಚೆಗೆ ಅಮೆರಿಕ ಮತ್ತು ಬಾಂಗ್ಲಾದೇಶದ ನಡುವೆ ನಡೆದ ಒಪ್ಪಂದದ ಪ್ರಕಾರ ಬಾಂಗ್ಲಾದೇಶದಿಂದ ಅಮೆರಿಕಕ್ಕೆ ರಫ್ತಾಗುವ ಬಟ್ಟೆಗಳಿಗೆ ಶೂನ್ಯ ಸುಂಕ ಅಥವಾ ಝೀರೋ ಟ್ಯಾರಿಫ್ ಸೌಲಭ್ಯ ಸಿಗಲಿದೆ. ಆದರೆ ಇದಕ್ಕೆ ಅಮೆರಿಕ ಒಂದು ಷರತ್ತನ್ನು ವಿಧಿಸಿದೆ. ಅದೇನೆಂದ್ರೆ, ಬಾಂಗ್ಲಾದೇಶವು ಅಮೆರಿಕದಲ್ಲಿ ಬೆಳೆದ ಹತ್ತಿಯನ್ನ, ಕಾಟನ್ ಅನ್ನ ಬಳಸಿ ಬಟ್ಟೆ ತಯಾರಿಸಿದರೆ ಮಾತ್ರ ಈ ತೆರಿಗೆ ವಿನಾಯಿತಿ ಸಿಗುತ್ತದೆ. ಇನ್ನೊಂದೆಡೆ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ಬಟ್ಟೆಗಳಿಗೆ ಸುಮಾರು 18% ಸುಂಕವನ್ನ ಕಟ್ಟಬೇಕಾಗ್ತದೆ. ಈ 18% ವ್ಯತ್ಯಾಸ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದೊಡ್ಡ ಪರಿಣಾಮ ಬೀರುತ್ತದೆ. ಸ್ನೇಹಿತರೆ, ಈಗ ಈ ಒಪ್ಪಂದದ ಆಳವಾದ ವಿವರಗಳನ್ನ ಮತ್ತು ಇದರ ಹಿಂದಿರುವ ಅಮೆರಿಕದ ತಂತ್ರವನ್ನ ನೋಡೋಣ. ಮೇಲ್ನೋಟಕ್ಕೆ ಇದು ಬಾಂಗ್ಲಾದೇಶಕ್ಕೆ ಲಾಭದಾಯಕ ಎಂದು ಕಂಡರೂ ಅಮೆರಿಕವು ಬಾಂಗ್ಲಾದೇಶದ ಪ್ರಸ್ತುತ ಮೊಹಮ್ಮದ್ ಯೂನುಸ್ ನೇತೃತ್ವದ ಸರ್ಕಾರದ ಅನಿವಾರ್ಯತೆಯನ್ನ ಸರಿಯಾಗಿ ಬಳಸಿಕೊಂಡಿದೆ. ಮೊದಲನೇದಾಗಿ, ಅಮೆರಿಕ ಈ ಒಪ್ಪಂದದಲ್ಲಿ ತನ್ನ ರೈತರು ಮತ್ತು ಕಂಪನಿಗಳ ಹಿತಾಸಕ್ತಿಯನ್ನ ಸಂಪೂರ್ಣವಾಗಿ ಕಾಪಾಡಿಕೊಂಡಿದೆ. ಬಾಂಗ್ಲಾದೇಶವು ಅಮೆರಿಕದ ಹತ್ತಿಯನ್ನ ಖರೀದಿಸಬೇಕು ಎಂಬುದು ಮೊದಲ ಷರತ್ತು. ಇದರ ಜೊತೆಗೆ ಬಾಂಗ್ಲಾದೇಶವು ಅಮೆರಿಕದಿಂದ ಮುಂದಿನ 15 ವರ್ಷಗಳಲ್ಲಿ $15 ಬಿಲಿಯನ್ ಮೌಲ್ಯದ ಎನರ್ಜಿ ಉತ್ಪನ್ನಗಳನ್ನು ಮತ್ತು $3.5 ಬಿಲಿಯನ್ ಮೌಲ್ಯದ ಕೃಷಿ ಉತ್ಪನ್ನಗಳನ್ನು, ಗೋಧಿ, ಸೋಯಾ ಇತ್ಯಾದಿಗಳನ್ನು ಕಡ್ಡಾಯವಾಗಿ ಖರೀದಿಸಬೇಕು ಎಂದು ಒಪ್ಪಂದದಲ್ಲಿ ನಮೂದಿಸಲಾಗಿದೆ. ಅಂದ್ರೆ, ಬಾಂಗ್ಲಾದೇಶದ ಮಾರುಕಟ್ಟೆಯನ್ನ ಅಮೆರಿಕದ ಉತ್ಪನ್ನಗಳಿಗೆ ಬಲವಂತವಾಗಿ ತರಿಸಲಾಗಿದೆ. ಎರಡನೇದಾಗಿ, ಬಾಂಗ್ಲಾದೇಶವು ಡೇಟಾ ಲೋಕಲೈಸೇಷನ್ ನಿಯಮವನ್ನ ಕೈಬಿಟ್ಟಿದೆ. ಅಂದ್ರೆ, ಬಾಂಗ್ಲಾದೇಶದ ಜನರ ಡೇಟಾವನ್ನ ಅಮೆರಿಕದ ಕಂಪನಿಗಳು ಎಲ್ಬೇಕಾದರೂ ಸಂಗ್ರಹಿಸಬಹುದು. ಅಷ್ಟೇ ಅಲ್ಲ, ತಳೀಯವಾಗಿ ಮಾರ್ಪಡಿಸಿದ ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳಿಗೆ ಬಾಂಗ್ಲಾದೇಶ ಅನುಮತಿ ನೀಡಬೇಕಾಗಿದೆ. ಇದು ಪರಿಸರ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವ ವಿಷಯವಾಗಿದೆ. ಸ್ನೇಹಿತರೆ, ಈ ಒಪ್ಪಂದದ ಮತ್ತೊಂದು ಉದ್ದೇಶ ಚೀನಾವನ್ನ ಬಾಂಗ್ಲಾದೇಶದಿಂದ ದೂರ ಇಡುವುದು. ಬಾಂಗ್ಲಾದೇಶವು ತನ್ನ ಸಪ್ಲೈ ಚೈನ್ನಲ್ಲಿ ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಮತ್ತು ಅಮೆರಿಕದ ಮಾನದಂಡಗಳನ್ನು ಪಾಲಿಸಬೇಕು ಎಂಬುದು ಅಮೆರಿಕದ ಒತ್ತಾಯವಾಗಿದೆ. ಭಾರತದ ವಿಷಯಕ್ಕೆ ಬಂದರೆ, ಬಾಂಗ್ಲಾದೇಶವು ಭಾರತದಿಂದಲೂ ಹತ್ತಿಯನ್ನ ಆಮದು ಮಾಡಿಕೊಳ್ತಿತ್ತು. ಈಗ ಅಮೆರಿಕದ ಹತ್ತಿಯನ್ನ ಬಳಸಬೇಕಾಗಿರುವುದರಿಂದ ಭಾರತದ ಹತ್ತಿ ರಫ್ತಿನ ಮೇಲೆ ಅಲ್ಪ ಸ್ವಲ್ಪ ಪರಿಣಾಮ ಬೀರಬಹುದು. ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಲಾಜಿಸ್ಟಿಕ್ಸ್. ಅಮೆರಿಕದಿಂದ ಹತ್ತಿ ಬಂದು ಅದರಿಂದ ಬಟ್ಟೆ ತಯಾರಿಸಿ ಮತ್ತೆ ಅಮೆರಿಕಕ್ಕೆ ಕಳಿಸಲು ಸುಮಾರು 30 ದಿನಗಳಾಗಬಹುದು. ಆದರೆ ಇಂದಿನ ಫಾಸ್ಟ್ ಫ್ಯಾಷನ್ ಯುಗದಲ್ಲಿ ವೇಗ ಬಹಳ ಮುಖ್ಯ. ಭಾರತ ಪಕ್ಕದಲ್ಲೇ ಇರುವುದರಿಂದ ಭಾರತದ ಪೂರೈಕೆ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬಿಡುವುದು ಬಾಂಗ್ಲಾದೇಶಕ್ಕೆ ಕಷ್ಟವಾಗಬಹುದು. ಅಲ್ಲದೆ, ಬಟ್ಟೆ ತಯಾರಿಸಲು ಕೇವಲ ಹತ್ತಿ ಸಾಲದು. ಅದಕ್ಕೆ ಬೇಕಾದ ಬಣ್ಣಗಳು, ಕೆಮಿಕಲ್ಸ್ ಮತ್ತು ವಿದ್ಯುತ್ಗೆ ಬಾಂಗ್ಲಾದೇಶ ಇಂದಿಗೂ ಭಾರತವನ್ನೇ ಅವಲಂಬಿಸಿದೆ. ಸ್ನೇಹಿತರೆ, ಬಾಂಗ್ಲಾದೇಶದ ನಾಯಕ ಮೊಹಮ್ಮದ್ ಯೂನುಸ್ ಅಮೆರಿಕದ ಪರವಾಗಿದ್ದಾರೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಶೇಖ್ ಹಸೀನಾ ಅವರ ನಿರ್ಗಮನದ ನಂತರ ಅಮೆರಿಕವು ಬಾಂಗ್ಲಾದೇಶದ ಆರ್ಥಿಕತೆಯನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಈ ಒಪ್ಪಂದವನ್ನು ಬಳಸಿಕೊಂಡಿದೆ ಎಂಬ ವಿಶ್ಲೇಷಣೆಗಳಿವೆ. ಈ ಒಪ್ಪಂದದ ಹಲವು ವಿಚಾರಗಳನ್ನು ನಾನ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್ NDA ಅಡಿಯಲ್ಲಿ ಗೌಪ್ಯವಾಗಿ ಇಡಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳುವುದಾದರೆ, ಈ ಒಪ್ಪಂದದಿಂದ ಮೇಲ್ನೋಟಕ್ಕೆ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಉದ್ಯಮಕ್ಕೆ ಲಾಭವಾಗುವಂತೆ ಕಂಡರೂ ಅಮೆರಿಕವು ಅತಿ ದೊಡ್ಡ ಲಾಭವನ್ನ ಪಡೆದುಕೊಂಡಿದೆ. ತನ್ನ ಹತ್ತಿ, ಕೃಷಿ ಉತ್ಪನ್ನಗಳು ಮತ್ತು ತಂತ್ರಜ್ಞಾನಕ್ಕೆ ಬಾಂಗ್ಲಾದೇಶದ ಮಾರುಕಟ್ಟೆಯನ್ನ ಅಮೆರಿಕ ಮುಕ್ತವಾಗಿಸಿಕೊಂಡಿದೆ. ಭಾರತಕ್ಕೆ ಇದು ಒಂದು ಎಚ್ಚರಿಕೆಯ ಕರೆಗಂಟೆ. ನಮ್ಮ ಜವಳಿ ಉದ್ಯಮವು ಸ್ಪರ್ಧಾತ್ಮಕವಾಗಿ ಉಳಿಯಲು ನಾವು ಕೂಡ ಹೊಸ ತಂತ್ರಗಳನ್ನು ರೂಪಿಸಬೇಕಿದೆ.
ಆದರೆ ಬಾಂಗ್ಲಾದೇಶವು ಅಮೆರಿಕಾದ ದುಬಾರಿ ಹತ್ತಿಯನ್ನ ಬಳಸಿ ಕಡಿಮೆ ಬೆಲೆಗೆ ಬಟ್ಟೆ ಮಾರಾಟ ಮಾಡುವುದು ಪ್ರಾಯೋಗಿಕವಾಗಿ ಎಷ್ಟು ಸಾಧ್ಯವಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ.